ಜಯನಗರ ವಿಧಾನಸಭಾ ಕ್ಷೇತ್ರ ಶ್ರೀ ವಿನಾಯಕ ದೇವಾಲಯದಲ್ಲಿ ವಿಶ್ವದ ಬಲಿಷ್ಠ ಪ್ರಧಾನಿ ನರೇಂದ್ರ ಮೋದಿರವರು ದೇಶದ ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಮತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ. ದಕ್ಷಿಣ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರಾದ ಸಿ.ಕೆ. ರಾಮಮೂರ್ತಿರವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಂಭ್ರಮಾಚರಣೆ ಜರುಗಿತು. ಶಾಸಕ ಬಿ.ಪಿ. ಹರೀಶ್, ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಸೋಮಶೇಖರ್, ಚಂದ್ರಶೇಖರ್ ರಾಜು, ಗೋವಿಂದ ನಾಯ್ಡು, ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡರು. ಈ ದಿನ ಇಡೀ ಕಾರ್ಯಕರ್ತರು ಬಹಳ ಹರ್ಷದಿಂದ ಇದ್ದಾರೆ. 12 ವರ್ಷ ನಿರಂತರವಾಗಿ ಜನಸೇವೆಯನ್ನು ಮಾಡಿ 4399 ದಿವಸ ಇಡೀ ಭಾರತ ದೇಶ ಚುಕ್ಕಾಣಿಯನ್ನು ಹಿಡಿದು ಇಡೀ ಭಾರತ ದೇಶಕ್ಕೆ ಒಳ್ಳೆಯ ಒಂದು ಗವರ್ನೆನ್ಸ್ ಕೊಟ್ಟಿದ್ದಾರೆ, ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯರವರು. ಅವ್ರ ಬಗ್ಗೆ ಇಡೀ ಕಾರ್ಯಕರ್ತರಿಗಾಗಲಿ ಜನಗಳಿಗೆ ಒಂದು ಹೆಮ್ಮೆ ಇದೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ಅವ್ರು ಒಳ್ಳೇದು ಮಾಡಬೇಕು, ಭಾರತ ದೇಶವನ್ನು ಎತ್ತರಕ್ಕೆ ತಗೊಂಡು ಹೋಗಬೇಕು. ಆ ದೃಷ್ಟಿಯಿಂದ ನಾವು ಇವತ್ತೆಲ್ಲ ಪೂಜೆಗಳು ಮಾಡ್ತಿದ್ದೀವಿ. ಆದರೂ ಇವತ್ತೆಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಕಾರ್ಪೊರೇಟರ್ಗಳು, ನಮ್ಮ ಬಿ.ಪಿ. ಹರೀಶ್ ಅವರು, ನಮ್ಮ ಹರಿಹರದ ಶಾಸಕರು ಕೂಡ ಅವ್ರು ಬಂದಿದ್ದಾರೆ. ಆ ದೃಷ್ಟಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗಣೇಶ ದೇವಸ್ಥಾನ ಪೂಜೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಮೋದಿಯವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ನಾವೆಲ್ಲ ಬೇಡ್ಕೊತೀವಿ. ನಾವು ನಮ್ಮ ನೆಚ್ಚಿನ ಪ್ರಧಾನಿ, ವಿಶ್ವದ ನಾಯಕ ನರೇಂದ್ರ ಮೋದಿಜಿಯವರು 4399 ದಿನಗಳನ್ನು ಪ್ರಧಾನಮಂತ್ರಿಯಾಗಿ ಪೂರೈಸಿ, ನಮ್ಮ ದೇಶದ ಯಾವುದೇ ಪ್ರಧಾನಿ ಇಷ್ಟು ದಿವಸಗಳ ಕಾಲ ಪ್ರಧಾನಮಂತ್ರಿ ಆಗಿಲ್ಲ. ಇದೊಂದು ದಾಖಲೆಯನ್ನು ಮಾಡಿದಂಥವ್ರು. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ, ಆಡಳಿತದ ಕಾಲದಲ್ಲಿ ಭಾರತಕ್ಕೆ ಬಹಳಷ್ಟು ಗೌರವ ಸಿಕ್ಕಿರ್ತಕ್ಕಂಥದ್ದವರ ಆಡಳಿತದಿಂದ. ಇವತ್ತು ಒಂದು ಕಾಲದಲ್ಲಿ ಭಾರತ ಅಂದರೆ ಬಡರಾಷ್ಟ್ರ ಅಂತಕ್ಕಂಥ ವಾತಾವರಣ ಬೇರೆ ದೇಶದವರಲ್ಲಿತ್ತು. ಆದರೆ ಇವತ್ತು ವಿದೇಶಿಯರಿಗೆ ಅನಿಸಿದೆ ಭಾರತ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಕಾರಣ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅಂತವ್ರು. ನರೇಂದ್ರ ಮೋದಿಜಿಯವರು ಬರೀ ಭಾರತಕ್ಕೆ ಅಷ್ಟೇ ಅಲ್ಲ, ಇವತ್ತು ವಿಶ್ವದ ಯಾವುದೇ ರಾಷ್ಟ್ರಕ್ಕೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ನೆನಪಾಗ್ತಕ್ಕಂಥದ್ದು ವಿಶ್ವದಲ್ಲಿ ನರೇಂದ್ರ ಮೋದಿಜಿಯವರು. ಯಾವುದೇ ಯುದ್ಧ ನಡೀಲಿ ನರೇಂದ್ರ ಮೋದಿಜಿಯವರು ಮಧ್ಯೆ ಪ್ರವೇಶಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಭಾರತಕ್ಕೆ ಗೌರವವನ್ನು ತಂದಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಹೇಗೆ ದೊಡ್ಡಣ್ಣ ಅಮೇರಿಕ ಅಂತಿದ್ರು, ಇಲ್ಲ ರಷ್ಯಾ ಅಂತಿದ್ರು, ಇವತ್ತು ಆ ಸ್ಥಾನವನ್ನು ಭಾರತ ಪಡೆದಿದೆ. ಅದಕ್ಕೆ ಕಾರಣ ಅಂದರೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು. ಅವರಿಗೆ ಭಗವಂತ ಇನ್ನೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಇನ್ನೂ ನಮ್ಮ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ನೀಡಲಿ, ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಲಿ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಎಲ್ಲ ಮಂಡಲಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 23 ಆಗಿದೆ, ಐಎಂಗಳು 9 ಇತ್ತು, 20 ಆಗಿದೆ, ಏರ್ಪೋರ್ಟ್ಗಳು 74 ಇತ್ತು, ಇವತ್ತು 47 ಆಗಿದೆ. ಈ ರೀತಿ ಹೇಳ್ತಾ ಹೋದರೆ ಎಲ್ಲ ಕ್ಷೇತ್ರದಲ್ಲಿ ಈ ಥರ ಕ್ಷೇತ್ರ ಮುಟ್ಟಿಲ್ಲ ಅಂತ ಹೇಳಿಲ್ಲ. ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಅವರ ಹಸ್ತಕ್ಷೇಪದಲ್ಲಿ 10,000ದಿಂದ 5 ಲಕ್ಷದವರೆಗೂ ಕೊಡುವಂಥ ವ್ಯವಸ್ಥೆ ನೇರವಾಗಿ UPI ಇದರಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದಂಥ ಕಾಮನ್ ಮ್ಯಾನ್ ಅಂದರೆ ಸಣ್ಣ ಯಾರು ಒಬ್ಬ ವ್ಯಕ್ತಿ ಇದ್ದರೆ ಅವನಿಗೆ ಮುಟ್ಟಬೇಕು ಅನ್ನೋಂಥ ಎಲ್ಲ ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಆಗ್ತಾ ಇದೆ. ದೇಶ ಅಭಿವೃದ್ಧಿ ಹೊಂದ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಅಂಥ ವ್ಯಕ್ತಿಗೆ ಇವತ್ತೆಲ್ಲರೂ ನಾವೊಂದು ಪೂಜೆ ಸಲ್ಲಿಸಿ ಈ ದೇಶವನ್ನು ಇನ್ನೂ ಮುಂದೆ ಯಶಸ್ವಿಯಾಗಿ ನಡೆಸಲಿ ಅಂತ ಹೇಳಿ ಹಾರೈಸೋದಕ್ಕೋಸ್ಕರ ದೇವರಲ್ಲಿ ನಾವೆಲ್ಲ ಮೊರೆ ಹೋಗಿದ್ದೀವಿ. ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ.